ಹಾಯ್ ಫ್ರೆಂಡ್ಸ್, ಮೈ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇನ್ನೇನು ನಮ್ಮ ಹೊಸ ಮನೆ ರೆಡಿ ಆಗ್ತಾ ಇದೆ. ಸೊ ನಾವು ಪೇಂಟರ್ಸ್ಗೆ ಪೇಂಟಿಂಗ್ ಮಾಡ್ಲಿಕ್ಕೆ ಹೇಳಿದ್ವಿ. ಪೇಂಟ್ ಮಾಡಿ ಹೋಗಿದ್ದಾರೆ. ಸೊ ಪೇಂಟ್ ಮಾಡೋ ಟೈಮ್ನಲ್ಲಿ ಸ್ವಲ್ಪ ಮೆಸ್ಸಿ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆನೂ. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಅಂತ ಕೇಳಿದ್ರೆ, ಇಲ್ಲ ಮೇಡಮ್ ಅದು ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ, ಹೋಗೋದಿಲ್ಲ ಅಂತ ಹೇಳಿದ್ರು. ಹಾಗಂತ ಹೇಳಿ ನಾನು ಸುಮ್ಮನೆ ಇರ್ತೀನಾ? WD-40 ಯೂಸ್ ಮಾಡಿ ಇದನ್ನು ಹೇಗೆ ಕ್ಲೀನ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ನಾವು ಹೊಸ ವಾರ್ಡ್ರೋಬ್ ಮಾಡಿಸಿದ್ವಿ. ಅದ್ರ ಮೇಲೆ ನೋಡಿ, ಪೇಂಟ್ ಮಾಡೋ ಟೈಮ್ನಲ್ಲಿ ಈ ಥರ ಪೇಂಟಿನ ಕಲೆಗಳೆಲ್ಲ ಬಿದ್ದುಬಿಟ್ಟಿದೆ. ಇದ್ರ ಮೇಲೆ ಪೇಂಟ್ ಎಲ್ಲ ಸಿಡಿದ್ಬಿಟ್ಟಿದೆ. ಇಲ್ಲಿ ಕೆಲಸ ಮಾಡಲಿಕ್ಕೆ ಬಂದಾಗ ಕೈಗೆ ಅಂಟಿರುವಂತಹ ಗಮ್ಮಿಂದ ಬಾಗಿಲನ್ನು ಹಾಕಿದ್ದಾರೆ. ಸೊ ಆ ಟೈಮ್ನಲ್ಲಿ ಗಮ್ಮೆಲ್ಲ ಅಂಟ್ಕೊಂಡ್ಬಿಟ್ಟಿದೆ, ಅದು ಗಟ್ಟಿಯಾಗಿ ಕುತ್ಕೊಂಡಿದೆ. ಹಾಗೆ ಫ್ಲೋರ್ ಮೇಲೆ ನೋಡಿ ಪೇಂಟ್ ಎಲ್ಲ ಬಿದ್ದಿದೆ. ಇದನ್ನು ಕ್ಲೀನ್ ಮಾಡಲಿಕ್ಕೆ ಹೋದೆ, ಅಷ್ಟು ಈಸಿಯಾಗಿ ಕ್ಲೀನ್ ಆಗಲೇ ಇಲ್ಲ. ನೋಡಿ, ಇದ್ರ ಮೇಲೆ ಕೂಡ ಪೇಂಟ್ ಬಿದ್ದಿದೆ, ಒಳ್ಳೆ ಹಳೆ ಥರ ಆಗಿಬಿಟ್ಟಿದೆ. ಇಂಥದ್ದು ಎಲ್ಲ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟನೇ. ಆದರೆ WD-40 ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಬನ್ನಿ ತೋರಿಸ್ತೀನಿ. ಹಾಗೆ ಕಠಿಣವಾದ ಕಲೆ ಹೋಗ್ಲಾಡ್ಸೋಕ್ಕಾಗಿರಬಹುದು ಮತ್ತು ಜಿಡ್ಡನ್ನು ಹೋಗ್ಲಾಡಿಸೋದಕ್ಕೆ ಇದು ತುಂಬ ಬೆಸ್ಟ್ ಅಂತ ಹೇಳಬಹುದು. ಇದಕ್ಕೆ 2 ಥರ ಸ್ಪ್ರೇ ಮಾಡಲಿಕ್ಕೆ ಕೊಟ್ಟಿರ್ತಾರೆ. ಡೈರೆಕ್ಟಾಗಿ ಸ್ಪ್ರೇ ಮಾಡ್ಬೋದು ಅಥವಾ ಈ ರೀತಿ ಒಂದು ಉದ್ದ ಕಡ್ಡಿ ಇರುತ್ತೆ, ಇದರಿಂದ ಕೂಡ ಸ್ಪ್ರೇ ಮಾಡಬಹುದು. ಫ್ರೆಂಡ್ಸ್, ವಾರ್ಡ್ರೋಬ್ ಒಳಗಡೆ ಈ ಥರ ಗಮ್ಮು ಗಟ್ಟಿಯಾಗಿ ಅಂಟ್ಕೊಂಡಿತ್ತು. ಈಗ ನಾನು WD-40 ಸ್ಪ್ರೇ ಮಾಡಿಬಿಟ್ಟು 1 ನಿಮಿಷ ಬಿಟ್ಬಿಟ್ಟು ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ನೋಡಿ ಗಮ್ ಎಷ್ಟು ನೀಟಾಗಿ ಹೋಗ್ತಾ ಇದೆ ಅಂತ. ಅಷ್ಟು ಕಷ್ಟ ಏನಿಲ್ಲ, ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು. ಅದೇ ರೀತಿ ವಾರ್ಡ್ರೋಬ್ಗೆ ವುಡ್ ಮೇಲೆ ಈ ಥರ ಪೇಂಟ್ ಕಲೆಗಳೆಲ್ಲ ಬಿದ್ದಿತ್ತಲ್ವ, ಇದಕ್ಕೂ ಕೂಡ WD-40 ಸ್ಪ್ರೇ ಮಾಡ್ತಾ ಇದ್ದೀನಿ. ಇದು ಈಸಿಯಾಗಿ ಕಲೆಗಳನ್ನು ಹೋಗ್ಲಾಡ್ಸೋದಲ್ಲದೆ ಕ್ಲೀನ್ ಮಾಡಿದ್ಮೇಲೆ ಅದಕ್ಕೆ ಒಂದು ಒಳ್ಳೆ ಶೈನಿಂಗ್ ಕೂಡ ಬರ್ತಾ ಇದೆ. ನೋಡಿ, ಅವರು ಕಾರ್ಪೆಂಟ್ರ್ ಅವರು ಕೂಡ ತಂದಿಟ್ಟಾಗ ಇದಕ್ಕೆ ಏನೋ ಲಿಕ್ವಿಡ್ ಹಾಕಿ ಒಂದು ಒಳ್ಳೆ ಪಾಲಿಷ್ ಮಾಡಿಕೊಟ್ಟೋದ್ರು. ಇಲ್ಲಿ ಪೇಂಟ್ ಮಾಡೋ ಟೈಮ್ನಲ್ಲಿ ಅದ್ರ ಮೇಲೆಲ್ಲ ಕಲೆಗಳೆಲ್ಲ ಬಿದ್ದುಬಿಟ್ಟು ಆ ಪಾಲಿಷ್ ಎಲ್ಲ ಹೋಗ್ಬಿಟ್ಟಿತ್ತು. WD-40 ಕ್ಲೀನ್ ಮಾಡೋದರ ಜೊತೆಗೆ ಅದಕ್ಕೆ ಒಳ್ಳೆ ಶೈನಿಂಗ್ ಕೂಡ ಕೊಡ್ತಾ ಇದೆ. ನೋಡಿ, ನೀವು ಈ ಸ್ಪ್ರೇಯನ್ನು ಕಬ್ಬಿಣದ ವಸ್ತುಗಳಿಗೆ ಯೂಸ್ ಮಾಡೋದ್ರಿಂದ ಅದರ ಲೈಫ್ ಕೂಡ ಜಾಸ್ತಿ ಆಗುತ್ತೆ. ಅಂದರೆ ರಸ್ಟ್ ಹಿಡಿಯದಂತೆ ನೋಡ್ಕೊಳ್ಳುತ್ತೆ. ಮತ್ತು ಏನಾದರೂ ಸ್ಟ್ರಕ್ ಆಗಿದ್ರೆ ಅದನ್ನು ಲೂಸ್ ಕೂಡ ಮಾಡುತ್ತೆ. ನೋಡಿ, ವಾರ್ಡ್ರೋಬ್ ಅಂತೂ ಫುಲ್ ಕ್ಲೀನ್ ಆಗಿಬಿಡ್ತು. ಚೆನ್ನಾಗಿದೆ ಅಲ್ವಾ? ತುಂಬ ಈಸಿಯಾಗಿ ಕ್ಲೀನ್ ಮಾಡಬಹುದು. ಇನ್ನು ನೆಕ್ಸ್ಟ್ ಚಿಲ್ಕದ ಮೇಲೆ ಗ್ಲೂ ಎಲ್ಲ ಗಟ್ಟಿಯಾಗಿ ಅಂಟ್ಕೊಂಡ್ಬಿಟ್ಟು ಡ್ರೈ ಆಗಿತ್ತಲ್ವ, ಅದಕ್ಕೂ ಕೂಡ WD-40 ಸ್ಪ್ರೇ ಮಾಡಿಬಿಟ್ಟು 1 ನಿಮಿಷ ಆದಮೇಲೆ ಈ ಥರ ಬ್ರಷ್ ಅಥವಾ ಬಟ್ಟೆಯಿಂದ ಕ್ಲೀನ್ ಮಾಡಿದ್ರೆ ತುಂಬ ಈಸಿಯಾಗಿ ಹೋಗುತ್ತೆ. ಅದಾದಮೇಲೆ ಒಂದು ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ಇದಕ್ಕೆ ಒಂದು ಒಳ್ಳೆ ಶೈನಿಂಗ್ ಕೂಡ ಬಂತು. ಇನ್ನು ಇದು ಹೊರಗಡೆ ಬಾಗಿಲು, ಇದ್ರ ಮೇಲೆ ಪದೇ ಮಳೆ ನೀರು ಬೀಳ್ತಾ ಇರತ್ತೆ. ಆದರೆ WD-40 ಸ್ಪ್ರೇ ಮಾಡಿರೋದ್ರಿಂದ ತುಕ್ಕು ಹಿಡಿದಂತೆ ನೋಡ್ಕೊಳ್ಳುತ್ತೆ. ಅದಾದಮೇಲೆ ಈಗ ಸ್ವಿಚ್ ಬೋರ್ಡ್ಸನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ವಿಚ್ ಬೋರ್ಡ್ಸಿಗೆ ಡೈರೆಕ್ಟಾಗಿ ಸ್ಪ್ರೇ ಮಾಡಿ ಕ್ಲೀನ್ ಮಾಡೋದು ಒಳ್ಳೆಯದಲ್ಲ. ಈ ರೀತಿ ಬಟ್ಟೆ ಮೇಲೆ ಸ್ವಲ್ಪ WD-40 ಸ್ಪ್ರೇ ಮಾಡಿಕೊಂಡು ಆನಂತರ ಇದರಿಂದ ಒರೆಸ್ಕೋಬೇಕು. ನೋಡಿ ಎಷ್ಟು ಈಸಿಯಾಗಿ ಆ ಪೇಂಟ್ ಹೋಗ್ತಾ ಇದೆ ಅಂತ. ಪೇಂಟರ್ಸ್ ಹೇಳಿದ್ರು ಇದ್ರ ಮೇಲೆ ಬಿದ್ದಿರೋದೆಲ್ಲ ಹೋಗೋದಿಲ್ಲ ಅಂತ. ವಾವ್, ಎಷ್ಟು ಕ್ಲೀನ್ ಆಯ್ತು ನೋಡಿ. ಇನ್ನು ಫ್ಲೋರ್ ಮ್ಯಾಟ್ ನೋಡಿ ಹೇಗಾಗಿದೆ ಅಂತ. ಸೊ ತುಂಬ ಇಷ್ಟಪಟ್ಟು ಹಾಕ್ಸ್ಕೊಂಡಿದ್ದೆ. ಇದ್ರ ಮೇಲೆಲ್ಲ ಪೇಂಟಿನ ಕಲೆಗಳೆಲ್ಲ ಬಿದ್ದುಬಿಟ್ಟು ಎಷ್ಟು ಗಲೀಜಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದನ್ನು ಕ್ಲೀನ್ ಮಾಡಿಕೊಡಿ ಅಂದರೆ, ಮೇಡಮ್ ಇದ್ರ ಮೇಲೆ ಕ್ಲೀನ್ ಮಾಡಿದ್ರೆ ಅದು ಫ್ಲೋರ್ ಮ್ಯಾಟೇ ಕಿತ್ಕೊಂಡು ಬರುತ್ತೆ, ಹೋಗಲ್ಲ ಅಂತ ಹೇಳಿದ್ರು. ಸೊ ಆದರೆ ನಾನು WD-40 ಸ್ಪ್ರೇ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಈ ರೀತಿ ಸ್ಕ್ರಬ್ಬರ್ನಿಂದ ಸ್ಕ್ರಬ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿ ಹೋಗ್ತಾ ಇದೆ. ನೋಡಿ, ಇಲ್ಲಿ ಕೂಡ ಗ್ಲೂನ ಕಲೆಗಳೆಲ್ಲ ಹಾಗೇ ಇದೆ, ಫುಲ್ ಡ್ರೈ ಆಗಿಬಿಟ್ಟಿದೆ, ಬರ್ತಾನೆ ಇಲ್ಲ. ಆದರೆ WD-40 ಸ್ಪ್ರೇ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕ್ಲೀನ್ ಮಾಡ್ತಾ ಇರೋದ್ರಿಂದ ಅದೆಲ್ಲ ನೆಂದ್ಬಿಟ್ಟು ಈಸಿಯಾಗಿ ಕ್ಲೀನ್ ಆಗ್ತಾ ಇದೆ. ಫ್ರೆಂಡ್ಸ್, ಇನ್ನು ನಮ್ಮ ತೋಟದಲ್ಲಿ ಈ ಥರ ಒಂದು ಟ್ರಾಲಿ ಇದೆ. ಇದನ್ನು ಹೊರಗಡೆನೇ ಇಟ್ಟಿರ್ತೀವಿ. ಹಾಗಾಗಿ ಮಳೆಗೆಲ್ಲ ನೆಂದ್ಬಿಟ್ಟು ನೋಡಿ ಎಷ್ಟು ರಸ್ಟ್ ಹಿಡಿದ್ಬಿಟ್ಟಿದೆ ಅಂತ. ಅದು ಮೂವ್ ಆಗೋ ಟೈಮ್ನಲ್ಲಿ ಕುರ್ಕುರ್ ಅಂತ ಹೇಳಿ ಸೌಂಡ್ ಬರ್ತಾ ಇದೆ. ಸೊ ಇದನ್ನು ಸ್ಪ್ರೇ ಮಾಡೋದ್ರಿಂದ ಆ ಕುರ್ಕುರ್ ಅನ್ನೋ ಶಬ್ದನೂ ಹೋಗುತ್ತೆ. ಇದು ರಸ್ಟ್ ಹಿಡಿದಲೇ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಅದೇ ರೀತಿ ನಮ್ಮ ಗೇಟ್ ಹಾಕುವಾಗ ತೆಗೆಯುವಾಗ ಸೌಂಡ್ ಬರ್ತಾ ಇತ್ತು. ಇದಕ್ಕೂ ಕೂಡ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ಇಲ್ಲಿ ಕೂಡ WD-40 ಸ್ಪ್ರೇ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಅದು ಈಸಿಯಾಗಿ ಮೂವ್ ಆಗುತ್ತೆ ಮತ್ತು ಸೌಂಡ್ ಕೂಡ ಬರೋದಿಲ್ಲ. ಸೊ ಫ್ರೆಂಡ್ಸ್, WD-40 ಎಷ್ಟೆಲ್ಲ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನೋಡಿ. ಸೊ ಈ ಥರ ಯಾವುದೇ ವಸ್ತುಗಳನ್ನಾಗಲಿ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದಲ್ವ. ಸೊ ಪ್ರತಿ ಮನೇಲಿ ಇಂಥದ್ದು ಬಂದಿತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಮನೆ ಕ್ಲೀನ್ ನೀಟಾಗಿ.
ಸೊ ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ನೀವು ಅಲ್ಲಿ ಬೇಕು ಅಂದರೂ ಕೂಡ ಬೈ ಮಾಡ್ಕೋಬಹುದು. ಸೊ ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ಟಿಪ್ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಟಿಪ್ ಇಷ್ಟ ಆಯಿತು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.